ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಮಿತ್ರಗಳಿಗೂ ನಮಸ್ಕಾರ. ಜೆಇ 2022ರ ಒಂದು ಕ್ವಶನ್ ಅನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ಪ್ರಶ್ನೆ ಪ್ರಾಬಬಿಲಿಟಿ, ಪರ್ಮಿಟೇಷನ್ ಕಾಂಬಿನೇಷನ್ ಮತ್ತು ನಂಬರ್ ಥಿಯರಿಗೆ ಸಂಬಂಧಿಸಿರುತ್ತೆ. ಜೆಇ 2022 ಆ ಪ್ರಶ್ನೆಯನ್ನ ಡಿಸ್ಕಸ್ ಮಾಡಕ್ ಮುಂಚೆ ನನ್ನ ಕೆಲವು ಪ್ರಶ್ನೆಗಳನ್ನ ಉತ್ತರಿಸುವ ಪ್ರಯತ್ನವನ್ನ ನೀವು ಮಾಡಿ. ಯಾವುದೇ ಒಂದು ನಂಬರು 21 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಏನು ಕಂಡೀಷನ್ ಇರಬೇಕಪ್ಪ? ಮೊದಲನೇ ಕಂಡೀಷನ್, ಇಟ್ ಶುಡ್ ಬಿ ಎ ಮಲ್ಟಿಪಲ್ ಆಫ್ 3 ಅಂಡ್ ಇಟ್ ಶುಡ್ ಬಿ ಮಲ್ಟಿಪಲ್ ಆಫ್ 7 ವೇರ್ ಎ ಅಂಡ್ ಬಿ ಆರ್ ನ್ಯಾಚುರಲ್ ನಂಬರ್. ಒಪ್ಕೋತಿರಲ್ವಾ? ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ಳಿ. ಮುಂದುವರಿಯೋಣ. ಈಗ ಎರಡನೇ ಕ್ವಶನ್, 1 ಮತ್ತೆ 8 ಇದು ಎರಡನ್ನೇ ಯೂಸ್ ಮಾಡಿ ಅಥವಾ ಯಾವುದೇ ಎರಡು ನಂಬರ್ ಅನ್ನ ಯೂಸ್ ಮಾಡಿ 6 ಡಿಜಿಟ್ಸ್ ನಂಬರ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರೆ ಎಷ್ಟು ಪಾಸಿಬಲ್ ವೇಸ್ ಇದೆ ಅಥವಾ ಎಷ್ಟು ಪಾಸಿಬಲ್ ನಂಬರ್ ಇದೆ? ಫಾರ್ ಎಕ್ಸಾಂಪಲ್ ನೋಡಿ, ಬರೀ 1 ಅನ್ನ ಅಥವಾ 8 ಅನ್ನ ಮಾತ್ರ ಯೂಸ್ ಮಾಡಿ ಅಂತ ಹೇಳಿದ್ರೆ ಯೂನಿಟ್ ಪ್ಲೇಸ್ ಅನ್ನ ನಾನು ಎರಡು ಬೇರೆ ಬೇರೆ ವಿಧದಲ್ಲಿ ಫಿಲ್ ಮಾಡಬಹುದು. 1 ಬರ್ಬೋದು ಅಥವಾ 8 ಬರ್ಬೋದು. 10th ಪ್ಲೇಸ್ ಕೂಡ ಎರಡುವೇ, ಹೌದಾ? ನೆಕ್ಸ್ಟ್ ಅದು ಕೂಡ ಎರಡು ಮೆಥಡ್, ಹೌದಲ್ವಾ? ನೆಕ್ಸ್ಟ್ 1000 ಪ್ಲೇಸು ಎರಡು ವೇನಲ್ಲಿ ಫಿಲ್ ಮಾಡ್ಬೋದು. 10,000 ಪ್ಲೇಸು, 1,00,000 ಪ್ಲೇಸು ಎಲ್ಲವೂ ಎರಡು ಬೇರೆ ಬೇರೆ ವಿಧದಲ್ಲಿ. ಅಂದ್ರೆ ಟೋಟಲಿ ದೇರ್ ಆರ್ 2 power 6 ಪಾಸಿಬಲ್ ವೇಸ್ ಆಫ್ ಜನರೇಟಿಂಗ್ ನಂಬರ್ಸ್ ಯೂಸಿಂಗ್ ಓನ್ಲಿ 2 ಡಿಜಿಟ್ಸ್. 18 ಇರ್ಬೋದು ಅಥವಾ 19 ಇರ್ಬೋದು, ಯಾವುದೇ ಎರಡು ಡಿಜಿಟ್ ಇಟ್ಕೊಂಡ್ರೆ 2 power 6. 2 power 6 ಅಂದ್ರೆ 64. ಸೊ ಇದು ನಿಮ್ಗೆ ಅರ್ಥ ಆಗಿದೆ. ಡಿವಿಸಿಬಿಲಿಟಿ ಆಫ್ 21 ನಿಮ್ಗೆ ಅರ್ಥ ಆಗಿದೆ, ರೈಟ್? ಇನ್ನೊಂದು ಪ್ರಶ್ನೆ, ಈ ಒಂದು ನಂಬರ್ ಬರಿತಾ ಇದ್ದೀನಿ 1111111. ಇದು ಮಲ್ಟಿಪಲ್ ಆಫ್ 3 ನ ಅಲ್ವಾ? ಹೇಳ್ತೀರಾ? ಡೆಫಿನೆಟ್ಲಿ ಮಲ್ಟಿಪಲ್ ಆಫ್ 3. ನೀವು ಇದನ್ನು ಒಪ್ಕೋತೀರಿ. 3a ಅಂತಾನೆ ಬರೀತೀನಿ ತಿರ್ಗಾ. ಯಾಕೆ ಹೇಳಿ? ಎಲ್ಲವನ್ನ ಆಡ್ ಮಾಡಿದಾಗ 6 ಆಯ್ತಲ್ವಾ? ಹಾಗಿದ್ರೆ ಮಲ್ಟಿಪಲ್ ಆಫ್ 7 ಅಲ್ವಾ ಅಂತ ನೋಡೋಣ. ನಾನೇನ್ ಮಾಡ್ತೀನಿ, ನಿಮ್ಮ 7 ಡಿವಿಸಿಬಿಲಿಟಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ 6111 ಇದೆಯಲ್ಲ, ಅದರಲ್ಲಿ 6ನೇ 1 ಅನ್ನ ತೆಗೆದುಬಿಟ್ಟು 2 ಇಂದ ಮಲ್ಟಿಪ್ಲೈ ಮಾಡಿ ಈ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿ. ಏನು ಉಳಿಯುತ್ತಪ್ಪ? 11 ಇಂದ 2 ಹೋದ್ರೆ 9 ಆಯ್ತು. 1109. ಇವಾಗ ಈ 1109 ಅಲ್ಲಿ 9 ತೆಗೆದ್ಬಿಟ್ಟು 18 ಮಾಡ್ಕೊಳ್ಳಿ. ಅಂದ್ರೆ 9 ತೆಗೆದ್ಬಿಡಿ, 1110 ಮೈನಸ್ 18 ಎಷ್ಟಾಯ್ತು? 1092 ಆಯಿತು, ರೈಟ್? ಈ 1092 ನಲ್ಲಿ 2 ತೆಗೆದ್ಬಿಡಿ, 109 ಅನ್ನ 2 into 2 4 ಇಂದ ಸಬ್ಟ್ರಾಕ್ಟ್ ಮಾಡಿ. ಏನು ಉಳ್ಕಂತು? 105 ಬಂತು. 5 ತಕೊಂಡ್ಬಿಡಿ, 10 ಉಳಿಸ್ಕೊಳ್ಳಿ. 5 into 2 10 ಇಂದ ಸಬ್ಟ್ರಾಕ್ಟ್ ಮಾಡಿ, 0 ಉಳ್ಕಂತು. ಆದ್ರಿಂದ ದಿಸ್ ಈಸ್ ನಾಟ್ ಜಸ್ಟ್ 3a, ದಿಸ್ ಈಸ್ 7b ಆಲ್ಸೋ. Therefore, this number is definitely a multiple of 21. ಇದು ನೀವು ಒಪ್ಕೋತೀರಿ? ಆಯ್ತು. ನೆಕ್ಸ್ಟ್ ಇನ್ನೊಂದು ಮುಂದುವರಿಯೋಣ. ಯಾವುದೋ ಒಂದು ನಂಬರು 888 ಇದು ಮಲ್ಟಿಪಲ್ ಆಫ್ 3 ನ? ಹೌದು. ಯಾಕೆ ಹೇಳಿ? 1111 ಇದೆಯಲ್ಲ, ಅದನ್ನ 8 ಸತಿ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪಲ್ ಆಫ್ 3 ಬಂದೇ ಬರುತ್ತೆ. 8 ಬಂದೇ ಬರುತ್ತೆ. 8 into 1111 is definitely a multiple of ಏನಂತೀರಿ? 21. ಯಾಕೆ 21? ಬಿಕಾಸ್ ದಿಸ್ ನಂಬರ್ 1111 6 1ಗಳು is a multiple of 7 and a multiple of 3. Therefore, total number is multiple of 21. ರೈಟ್? ಇದು ನಿಮ್ಗೆ ಅರ್ಥ ಆಗಿದೆ. ಮುಂದುವರಿಯೋಣ ಇನ್ನೊಂಚೂರು. ನಾನಿನ್ನೂ ಪ್ರಶ್ನೆಗೆ ಬಂದಿಲ್ಲ. ಏನ್ ಬಂದಿಲ್ಲ. ಈಗ ಬರೀ ಕಾನ್ಸೆಪ್ಟ್ ಅನ್ನ ಕಲಿಸ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ,
ಈ ನಂಬರ್ 111,888 ಇದು ಮಲ್ಟಿಪಲ್ ಆಫ್ 3ನ? ಹೌದು. ಯಾಕೆ ಹೇಳಿ ನೋಡೋಣ. ತುಂಬಾ ಸಿಂಪಲ್. 3 8 24 ಆಯ್ತು, 3 1 3 ಆಯ್ತು, 21 24 3 27 ಇದು ಮಲ್ಟಿಪಲ್ ಆಫ್ 7 ಅಂತ ನೋಡ್ತಾ ಇದ್ದೀನಿ. ನಿಮ್ಗೆಲ್ಲ ಕನ್ಫ್ಯೂಷನ್ ಆದ್ರೆ ಎ ಡ್ಯಾಶ್ ಅಂತ ಬರ್ಕೊಳ್ಳಿ. ನಾನು ಇದನ್ನ ಏನ್ ಮಾಡ್ತೀನಿ ಗೊತ್ತಾ, ಇದೇ ನಂಬರ್ನ ಈ ತರ ಬರ್ಕೋತೀನಿ. 111 777 111 ಅಥವಾ 111. ಇದೊಂಚೂರು ಇಲ್ಲಿಂದ ಕರೆಕ್ಷನ್ ತಗೊಳ್ಳಿ, ಆಯ್ತಾ. ಇದನ್ನ ಈ ತರ ಬರ್ಕೋತೀನಿ. ಯಾವ ತರ? 111 888 ಇತ್ತಲ್ಲ, ರೈಟ್. 111 111 ಅಂತ ಬರ್ಕೊಂಡು 777 ಅಂತ ಬರ್ಕೊಳ್ಳಿ, ರೈಟ್. ಇದನ್ನ ಆಡ್ ಮಾಡಿದ್ರೆ ನಿಮ್ಗೆ ಇದೇ ಬರುತ್ತಲ್ವಾ, ಇದಿಷ್ಟು ಆಡ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ ಅಲ್ವಾ. ಆದ್ರಿಂದ ಕ್ಲಿಯರ್ಲಿ, ರೈಟ್, ದ ಫಸ್ಟ್ ಲೈನ್ ಈಸ್ ಎ ಮಲ್ಟಿಪಲ್ ಆಫ್ 7, second line is a multiple of 7, therefore this is a number, andre 111 888 is a multiple of 7 also. I can call this as 7b. What about this 118 18 3 ಆಯ್ತು. ಇದು ಇದೇ ಲಾಜಿಕ್ ಯೂಸ್ ಮಾಡಿದ್ರೆ ನಿಮ್ಗೆ 3a 7b ನೇ ಬರುತ್ತೆ. ಇನ್ನೂ ಸಿಂಪಲ್ ಭಾಷೆನಲ್ಲಿ ನೀವು ಯಾವುದೇ 3 1ಗಳು 3 8ಗಳು ಇರುವಂತ ಯಾವುದೇ ಸಂಖ್ಯೆ ತಗೊಂಡ್ರು, ಇಟ್ ಈಸ್ ಎ ಮಲ್ಟಿಪಲ್ ಆಫ್ 3 ಅಂಡ್ ಮಲ್ಟಿಪಲ್ ಆಫ್ 7. ದೇರ್ಫೋರ್ ಡೆಫಿನೆಟ್ಲಿ 3 1s ಅಂಡ್ 3 8 ಇಂದ ಜನರೇಟ್ ಆಗೋ ಯಾವುದೇ ನಂಬರ್ ಆದ್ರೂ ಮಲ್ಟಿಪಲ್ ಆಫ್ 21. ನಾವು ಬರೀ ಮಲ್ಟಿಪಲ್ಸ್ ಆಫ್ 21 ಬಗ್ಗೆ ಮಾತ್ರ ಮಾತಾಡಿದ್ವಿ. ಇವಾಗ ಪ್ರಶ್ನೆಗೆ ವಾಪಸ್ ಹೋಗೋಣ ಕ್ವಶನ್ಗೆ, ರೈಟ್. ಸೊ ಏನಪ್ಪಾ ಕ್ವಶನ್ನು? ಇಫ್ ದ ಪ್ರಾಬಬಿಲಿಟಿ ದಟ್ a randomly chosen 6-digit number formed using digits 1 and 8 only is a multiple of 21 is p. ಅಂದ್ರೆ 1 ಮತ್ತೆ 8 ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ನಂಬರು 21 ಮಲ್ಟಿಪಲ್ ಆಗಿರೋ ಪ್ರಾಬಬಿಲಿಟಿ p ಆದ್ರೆ ದೆನ್ ವಾಟ್ ಈಸ್ 96p ಅನ್ನೋದು ಒಂದು ಕ್ವಶನ್, ರೈಟ್. ಸೊ ಈಗ ಪ್ರಶ್ನೆಗೆ ಅನಲೈಸ್ ಮಾಡ್ಕೊಂಡು ಹೋಗೋಣ. ಈ 1 ಮತ್ತೆ 8 ಅನ್ನ ಮಾತ್ರ ಯೂಸ್ ಮಾಡಿ ನಂಬರ್ಸ್ ಅನ್ನ ಕ್ರಿಯೇಟ್ ಮಾಡಕ್ ಟ್ರೈ ಮಾಡೋಣ. ಮೊದಲನೇ ನಂಬರ್ ನೋಡಿ, 1 1 1 1 1 1, ಹೌದಾ? ಆಮೇಲೆ ಏನಾಗುತ್ತೆ? 1 1 1 1 1 8, ನೆಕ್ಸ್ಟ್ 1 1 1 1 8 1. ಈ ತರ ಎಷ್ಟೋ ನಂಬರ್ಗಳನ್ನ ನಾವು ಜನರೇಟ್ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ ನಂಬರ್ ಏನು? 8 8 8 8 8 8. ಆದ್ರಿಂದ ನಮ್ಗೆ ಟೋಟಲಿ, ಈಗಾಗಲೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನ, ದೇರ್ ಆರ್ ಟೋಟಲಿ 64 ನಂಬರ್ಸ್. ಸೊ ದ ಡಿನಾಮಿನೇಟರ್ ಆಫ್ ಅವರ್ ಆನ್ಸರ್, ಪ್ರಾಬಬಿಲಿಟಿ ವ್ಯಾಲ್ಯೂ p ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ 64 ಇರಬೇಕು. ಅದನ್ನು ಬರ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ನಾವೀಗಾಗಲೇ ತೋರಿಸ್ಕೊಟ್ಬಿಟ್ವಿ ಈ ಮೊದಲನೇದೇನಿದೆ, ಯಾವುದು? ಈ ಮೊದಲನೇ ಲೈನ್ ಏನಿದೆ, ದಿಸ್ ಒನ್ ಈಸ್ ಎ ಮಲ್ಟಿಪಲ್ ಆಫ್ 3 ಅಂತ ಅಂಡ್ ಮಲ್ಟಿಪಲ್ ಆಫ್ 7. ಇನ್ನು ಸಿಂಪಲ್ ಭಾಷೆನಲ್ಲಿ ಇದು 21 ಮಲ್ಟಿಪಲ್ ಅಂತ ಹೇಳ್ಬಿಟ್ವಿ. ಈ ಲಾಸ್ಟ್ ಲೈನ್ ಇದೆಯಲ್ಲ, ಇದು ಕೂಡ 21 ಮಲ್ಟಿಪಲ್ ಅಂತ ಹೇಳಿದ್ವಿ. ಇದ್ರ ಮಧ್ಯೆ ಏನೇನೇನೋ ಬರುತ್ತೆ, ಇನ್ನು ಉಳಿದ್ರೆ ಇನ್ನು 62 ಬರುತ್ತೆ. 62ರಲ್ಲಿ ಯಾರು ನಮ್ಮ ಫ್ರೆಂಡು ಅಂತ ಹುಡ್ಕೊಂಡು ಹೋಗೋಣ, ರೈಟ್. ಈಗ 1s ಮತ್ತೆ 8ಗಳನ್ನ ಅರೇಂಜ್ ಮಾಡ್ಕೊಂಡು ಹೋಗೋಣ. 8 EIGHT. ಈಗ 6 ಅಂಕೆಗಳ ಒಂದು ಸಂಖ್ಯೆ, 6 ಅಂಕೆಗಳ ಸಂಖ್ಯೆಯಲ್ಲಿ ಒಂದೇ ಒಂದು 1 ಇದ್ದು 5 8ಗಳಿದ್ರೆ ಆ ಎಲ್ಲ ಸಂಖ್ಯೆಗಳ ಸಮೇಷನ್ ಏನಾಗುತ್ತೆ ಹೇಳ್ತೀರಾ? 8 5 40, 1 ಇಂಟು 1 1 41. 41 ಅನ್ನೋ ವ್ಯಕ್ತಿ ಯಾವುದೇ ಕಾರಣಕ್ಕೂ 3 ಮಲ್ಟಿಪಲ್ ಅಲ್ಲ, ಆದ್ರಿಂದ ಅವರು ನಮ್ಮ ಸ್ನೇಹಿತ ಅಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ?
2 1ಗಳು, 4 8ಗಳು. 8 4 32, 32 2 34. 34 is once again not at all our friend. ನಮ್ಮ ಸ್ನೇಹಿತ ಅಲ್ಲ ಇವರು. ಓಕೆನಾ? ಇನ್ನೊಂದು ತಗೊಳ್ತೀವಿ. 3 1ಗಳು 3 into 1 3, 3 8ಗಳು 3 into 8 24, 24 plus 3 is 27, 27 is clearly a multiple of what? It is a multiple of 3. ಬಹಳ ಸಂತೋಷ ಆಯ್ತು. ಹೌದಾ? 3 1ಗಳು 3 8ಗಳಿರೋದು ನಮ್ಮ ಮಲ್ಟಿಪಲ್ ಆಫ್ 3 ಆಯ್ತು. ಓಕೆನಾ? ಇದು ನಮ್ಮ ಒಳ್ಳೆ ಫ್ರೆಂಡ್. ಮೇ ಬಿ ಐ ಕ್ಯಾನ್ ಕಾಲ್ ಹಿಮ್ ಎಸ್ ಎ ಬೆಸ್ಟ್ ಫ್ರೆಂಡ್. ಎಸ್, ನಮ್ಗೆ ಇವ್ರು ಬೇಕು. ಓಕೆನಾ? ನೆಕ್ಸ್ಟ್ ಏನ್ ಮಾಡೋಣ? 4 1ಗಳು 4 ಆಯ್ತು, 2 8ಗಳು 8 2 16, 16 4 ಹೌದಾನೆ 2, 16 4 20, 20 is not a multiple of 21 because it is not a multiple of 3. ಕಡೆಯಲ್ಲಿ ಉಳ್ಕೊಂಡಿರೋರು ಯಾರಪ್ಪ? 5 1ಗಳು 1 8, 5 1 5, 5 8 13. ಸೊ ದಿಸ್ ಈಸ್ ಆಲ್ಸೋ ನಾಟ್ ಎ ಮಲ್ಟಿಪಲ್ ಆಫ್ 3. ಬಟ್ ನಮಗೆ ಬೇಕಾಗಿರೋ ವ್ಯಕ್ತಿಗಳು ಇಲ್ಲಿ ಸಿಕ್ಕಿದ್ದಾರೆ. ಯಾರು? 2 ಫೇವರಬಲ್ ಇವೆಂಟ್ಸು. ಯಾವ್ದ್ಯಾವುದು? ಮೊದಲನೇದು ಇದು ಫೇವರಬಲ್ಲು, ಇದು ಫೇವರಬಲ್. ಎರಡಾಯ್ತು. ಅದು ಮೊದಲನೇದು, ಇದು ಎರಡನೇದು. 2 ಫೇವರಬಲ್ ಇವೆಂಟ್. ಬಟ್ ಇಲ್ಲಿ 3 8ಗಳು ಮತ್ತೆ 3 1ಗಳನ್ನು ಸೇರಿಸಿ ಕ್ರಿಯೇಟ್ ಮಾಡಿರೋ ನಂಬರು 100% ಗ್ಯಾರಂಟಿ ದಟ್ ಇಟ್ ಇಸ್ ಎ ಮಲ್ಟಿಪಲ್ ಆಫ್ 21. ನಾವೀಗಾಗಲೇ ಪ್ರೂವ್ ಮಾಡ್ಬಿಟ್ಟಿದ್ದೀವಿ. ಆ ಥರದ್ದು ಎಷ್ಟು ಸಾಧ್ಯ ಇದೆ ನೋಡಿ. 3 1ಗಳು 3 8ಗಳು ಟೋಟಲ್ 6 ಸಂಖ್ಯೆಗಳಾದವು. ಸೊ ದೇ ಕ್ಯಾನ್ ಬಿ ಅರೇಂಜ್ಡ್ ಇನ್ 6 ಫ್ಯಾಕ್ಟೋರಿಯಲ್ ವೇಸ್. ರಿಪಿಟೇಷನ್ ಆಗಿರೋದು 3 1 ಇದೆ, 3 8 ಇದೆ, 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ 6 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಸಿಂಪ್ಲಿಫೈ ಮಾಡಿದ್ರೆ 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು, 6 ಕ್ಯಾನ್ಸಲ್ ಆಯಿತು. 5 ಇಂಟು 4 20. 20 ಜನ ನಮ್ಮ ಸ್ನೇಹಿತರು ಇಲ್ಲಿ ಸಿಕ್ಕಿದ್ರು. 21ನೇವರು ಇಲ್ಲಿ ಸಿಕ್ಕಿದ್ದಾರೆ, ಇಲ್ಲಿ 22ನೇವರು ಇಲ್ಲಿ ಸಿಕ್ಕಿದ್ದಾರೆ. ಆದ್ರಿಂದ ದಿಸ್ ಈಸ್ 22 ಡಿವೈಡೆಡ್ ಬೈ 64 ಅಂದ್ರೆ 11/32 ಆಯ್ತು. ಹೌದಾ? ಸಾರಿ, ಜಾಗ ಸಾಕಾಗಿಲ್ಲ, ಎಲ್ಲೆಲ್ಲೋ ಬರೀತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. 11/32. ಪಿ ಏನಾದ್ರೂ 11/32 ಆದ್ರೆ ನಮಗ್ ಬೇಕಾಗಿರೋದು ಏನಪ್ಪಾ? 96p. 96p ಅಂದ್ರೆ 11 into 3 ಆಯ್ತು ಅಲ್ವಾ? ಬಿಕಾಸ್ 32p is 11. 32p is 11 ಅಂತ ಹೇಳಿದ್ರೆ ನೋಡಿ, 32p is 11 ಅಂದ್ರೆ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 96p ಆಯ್ತು. ಹೌದಾ? 96p is equal to 33. ನೋಡಿ, ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ, ರೈಟ್? ಬಟ್ ಆನ್ಸರ್ ಎಷ್ಟು ಸಿಂಪಲ್ ಆಗಿದೆ. ಬಟ್ ಸ್ವಲ್ಪ ನಂಬರ್ ಥಿಯರಿಯನ್ನ ಬಳಸಬೇಕು. ಅದಲ್ಲದೆ ಒಂದಷ್ಟು ಪರ್ಮಿಟೇಷನ್ ಕಾಂಬಿನೇಷನ್. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಮನ್ ಸೆನ್ಸ್ ಜಾಸ್ತಿ ಉಪಯೋಗ ಆಗ್ತದೆ. ಇಲ್ಲಿ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ, ಈ 8 8 8 ಈ ಲಾಸ್ಟ್ ಇದೆಯಲ್ಲ, ಅದು ತುಂಬಾ ಕ್ರೂಷಿಯಲ್ ವಿಚಾರ ಇದೆ. ಯಾವುದು? ಇದನ್ನ ಮಾತಾಡಿದ್ನಲ್ಲ, ಇದು ತುಂಬಾ ಕ್ರೂಷಿಯಲ್ ಇದೆ. 111 ಇಂಟು 111 888 ಇದೆಯಲ್ಲ, ರೈಟ್? ಇದು ತುಂಬಾ ಕ್ರೂಷಿಯಲ್. ಇದು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು, ರೈಟ್? ಓವರ್ ಆಲ್ ಪ್ರಾಬ್ಲಮ್ ಕಂಪೇರಿಟಿವ್ಲಿ ಸ್ವಲ್ಪ ಟಫ್ ಅನ್ಸುತ್ತೆ, ಬಟ್ ಮಜಾ ಬರುತ್ತೆ. ಮಾನ್ಯ ಗಣಿತ ಬಂಧುಗಳೇ, ಈ ಪ್ರಾಬ್ಲಮ್ ಅನ್ನ ನಿಮಗೆ ತಿಳಿಸ್ತಾ ಇರೋ ವಿಚಾರ ಏನಕ್ಕಪ್ಪ ಅಂತ ಹೇಳಿದ್ರೆ, ನೀವೆಲ್ಲರೂ ಗಣಿತ ಪಾಠಗಳನ್ನು ಮಾಡೋದಕ್ಕೆ ಉತ್ತೇಜಿಸೋದು. ನಿಮಗೆ ಇದರ ಉಪಯೋಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ನಿಮಗೆ ಈ ಥರದ ಪಾಠಗಳು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನೀವಾಗ್ಲಿ ನಿಮ್ಮ ವಿದ್ಯಾರ್ಥಿಗಳಾಗ್ಲಿ ಇದನ್ನು ಖಂಡಿತ ಬಳಸ್ಕೋಬಹುದು. ಮತ್ತೆ ವಿದ್ಯಾರ್ಥಿಗಳಿಗೆ ಈ ಚಾನೆಲ್ ಇಷ್ಟ ಆದ್ರೆ ಜಾಯಿನ್ ಆಗಕ್ಕೆ ಹೇಳಿ. ಏಕೆಂದ್ರೆ JEE ಪಾಠಗಳು ಕರ್ನಾಟಕದಲ್ಲಿ ಕಡಿಮೆನೇ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಪ್ರಾರಂಭ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ.
ಮಾನ್ಯ ವಿದ್ಯಾರ್ಥಿ ಬಂಧುಗಳೇ, ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನೀವೆಲ್ಲರೂ JEE ಪರೀಕ್ಷೆಗಳನ್ನು ತಗೊಳ್ಳುವಂತಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಾಬು. ನನ್ನ ಹೆಸರು ಬಾಬು ಅಂತ ಹೇಳಿ. ನಾನು ದಿವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ ಕೆಲಸ ಮಾಡ್ತೀನಿ. ನನ್ನ ನಂಬರು 8277 500 123.